ಸರ್ ಇವಾಗ ನೀವು ಹೇಳ್ತಾ ಇದ್ರಿ ಡಿಗ್ರಿಲಿ ಒಂದು ಕೆಟ್ಟ ಇನ್ಸಿಡೆಂಟ್ ಆಯ್ತು, ಅದು ಏನಾಯ್ತು ಸರ್? ನನ್ನ ಮದುವೆ ಆಯ್ತು. ಒಂದ್ ದೊಡ್ಡ ಬಂಗ್ಲೋ, ಅದು ಹಳೆ ಬಂಗ್ಲೋ, 11 ಜನ ಫ್ಯಾಮಿಲಿ. ಅವತ್ತು ಸರ್ವೇ ಆಗ್ಬೇಕಿತ್ತು. ಅಡತೇನಂದ್ರೆ ರಾತ್ರಿ ಬಂದು ಹಾಸ್ಟ್ಲಿಗೆ ಬಂದು ಹೆದರ್ಸೋರು, ನೀನ್ ಹೆಂಗ್ ಮಾಡ್ತೀಯನೇನೋ ಅಂತೇಳಿ. ಹೆಂಗ್ ಮದ್ವಿ ಮಾಡಿದ್ರು ಅಂತ ಹೇಳಿದ್ರೆ, ನೋಡ್ರಿ ಪೇಪರ್ ಮುಗಿಸ್ಕೊಂಡೆ ಮಾರದಿನ ಮದ್ವಿ, ಅನ್ನ ತಿಂತಾ ಇದೀನಿ ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರು ಹೇಳ್ಕೊಟ್ಟ ಪಾಠ. ಹೌದು. ನನ್ನ ಸಂಬಳ 150 ರೂಪಾಯಿ ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು. ಅವ್ನು ನಿಂತ್ ಕುತ್ಕೊಂಡು ಅವನಿಗೆ ಕಾಪಾಡ್ಬೇಕದು ದೇವ್ರು. ಇನ್ನೊಂದ್ಸಲ ನಿಮ್ಮ ಬರ್ತ್ಡೇ ಹೇಳ್ಬಿಡಿ, ನಮ್ಮ ಬ್ಯಾಚ್ ಅವರು ಯಾರು ನೋಡ್ತಾ ಇದ್ರೆ, ನಿಮ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ನೆನ್ಪಿಡ್ಕೊಂತಾರೆ. ನೀನೇ ಸಾಕಿದೆ ಗಣಿ ಅದ್ದಾಗಿ ಕುಕ್ಕಿ ತಲ್ಲೋ ಅಂತ ಹೇಳಿ ಒಂದು ಹಾಡು, ನನ್ನ ಸ್ಟೂಡೆಂಟ್ಸ್ ಬಹಳ ಫೇವರೇಟ್ ಹಾಡು. ಅದು ಬಹಳ ಚೆನ್ನಾಗಿ ಹಾಡ್ತಿದ್ದೆ. ಎಲ್ಲದೂ ಮಾಡಿದ್ವಿ, ನಮಗಾಗಿ ಯಾರು ಇಲ್ಲ. ತಗೊಂಡಿರೋರು ಅದಕ್ಕೆ ಕೃತಜ್ಞರಾಗಿರ್ಬೇಕು ಅಂತ ಯಾರು ಬಯಸ್ಲಿಲ್ಲ. ಏನ್ ಹೇಳಕ್ ಇಷ್ಟಪಡ್ತಾರ ಅವ್ರಿಗೆ? ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ. SLC ಪಾಸ್ ಆದ್ವಿ, 4 ಜನ ಪಾಸ್ ಆದ್ವಿ, 4 ಜನ ಸೈನ್ಸ್ ಹೋಗಿದ್ವಿ. ಬೇರೆ ನೋಡ್ರಿ, ನನಗೆ ಗೊತ್ತಾಯ್ತು DRM ಕಾಲೇಜ್ ದಾವಣಗೆರೆ ಒಂದೇ. DRM ಕಾಲೇಜ್ ಒಂದೇ ನನಗೆ ಗೊತ್ತಿರೋದು ಕಾಲೇಜ್ ಅಂದ್ರೆ. ಅಪ್ಲಿಕೇಶನ್ ಹಾಕಿದೆ, ಹಾಕಿ ಎಷ್ಟು ದಿನ ಕಾಯ್ತೀಯ? ಅಪ್ಲಿಕೇಶನ್ ಅನೌನ್ಸ್ ಆಗ್ಲಿಲ್ಲ, ಸೀಟು ಅನೌನ್ಸ್ ಆಗ್ಲಿಲ್ಲ, ಸೀಟೇ ಸಿಗ್ಲಿಲ್ಲ. ಮ್ಯಾಥ್ಸ್ ನನ್ ಮಾರ್ಕ್ಸ್ ಎಷ್ಟು ಗೊತ್ತಾ? 30. ಅಗ್ರಿಗೇಟ್ ನಲ್ಲಿ 30 ಮಾರ್ಕ್ಸ್ ಬಂದು ಪಾಸ್ ಆಗಿದ್ದೀನಿ ನಾನು. 35 ಬರ್ಲೇಬೇಕು, ಅಗ್ರಿಗೇಟ್ ಬಂದ್ರೆ 30 ಬಂದ್ರೆ ಪಾಸ್ ಅಂತ. ಸೈನ್ಸ್ ಇರ್ಬೇಕು ನಾನು ಅಂತ ಹೇಳಿ. ಆದ್ರೆ ಸೈನ್ಸ್ ಏನಕ್ಕೆ ಮಾಡ್ಬೇಕು ಅನ್ನಿಸ್ತು ನಿಮಗೆ? ನನಗೆ ಸೈನ್ಸ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೆ, ನಾನು ವಾತಾವರಣ ನೋಡ್ತಾ ಇದ್ದೆ. ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಆಸೆ. DRM ಸೀಟ್ ಸಿಗ್ಲಿಲ್ಲ. ನನಗೆ ಯಾರು ಬ್ಯಾಕ್ ಬೋನ್ ಇಲ್ಲ. ನಮ್ ಸರ್ ಇದ್ರು, ನಮ್ಮ ಮಾವರು ಕಳಿಸಿದ್ರು, ಬಶಾರ್ಜಿ ಕೊಟ್ರು, ಅಪ್ಲಿಕೇಶನ್ ಹಾಕ್ಬಾ ಅಂದ್ರು, ಸೀಟ್ ಅನೌನ್ಸ್ ಆತ ನೋಡ್ಕೊಂಬ ಅಂದ್ರು. ಇಬ್ರು ಯಾರೋ ನಿಮ್ಮಂತರು ಹೇಳಿದ್ರು, ತಿಳಿದಂತರು. ಸೈನ್ಸ್ ಕಾಲೇಜು ಪಕ್ಕದಲ್ಲಿ ಆನಗೋಡಲ್ಲಿ ಕಾಲೇಜ್ ಇದೆ. ಆನಗೋಡ್ ಸ್ವಲ್ಪ ಪರಿಚಯ ನನಗೆ. ಯಾಕೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಪೌಡ್ರಂಗನಹಳ್ಳಿ ಅಂತ ಹೇಳಿ ನಮ್ಮ ಹುಟ್ಟೂರದು, ಅಂದ್ರೆ ನಮ್ಮ ಅಜ್ಜರು ಬಂದಿರೋದು ಅಲ್ಲಿಂದ ಅಂತೆ. ಅವ್ರ ಕಡೆಯಿಂದ ಆನಗೋಡ್ ನನಗೆ ಪರಿಚಯ. ಆನಗೋಡಿಗೆ ಹೋದೆ ಕಾಲೇಜಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಅದೇ 5 ರೂಪಾಯಿ 3 ರೂಪಾಯಿಗೆ ಅಪ್ಲಿಕೇಶನ್ ಕೊಡೋರು. ಅವಾಗ ಫಿಲಪ್ ಮಾಡಿ ಹೋಗಿ ಕೊಟ್ಟೆ. ಪ್ರಿನ್ಸಿಪಲ್ ಕೈಗೆ ಕೊಡ್ಬೇಕು ಅಪ್ಲಿಕೇಶನ್. PCMB ಅಂತ ತುಂಬಿದ್ದೆ. PCMB ಓದ್ತೀಯ? ಮಾರ್ಕ್ಸ್ ಕಾರ್ಡ್ ನೋಡಿದ್ರು. ಮ್ಯಾಥ್ಸ್ 30 ಮಾರ್ಕ್ಸ್ ತಗೊಂಡು PCMB ಓದ್ತೀನಿ ಅಂತ ಎಲ್ಲ. ನೀನು ಆಗಲ್ಲಪ್ಪ, ಸೈನ್ಸ್ ಕೊಡಕ್ ಆಗಲ್ಲ, ಆರ್ಟ್ಸ್ ಸೇರ್ಕೊಂಡ್ಬಿಡು. ಪ್ರಿನ್ಸಿಪಲ್ ಆರ್ಟ್ಸ್ ಸೇರ್ಕೊಂಡ್ಬಿಡು. ಇಲ್ಲ ಸರ್, ನನಗೆ ಸೈನ್ಸ್ ಇರ್ಬೇಕು. ಹೆಂಗ್ ನಿಂತ್ಕೊಂಡೆ ಅಂದ್ರೆ, ಕೊನೆಗೆ ಅವ್ರಿಗೆ ಬೇಜಾರ ಬಂದು ಸೈನ್ಸ್ ಸೀಟ್ ಕೊಟ್ಟಿರೋದು ನನಗೆ. ಅಲ್ಲಿ ತನಕ ಹಂಗ ನಿಂತ್ಕೊಂಡೆ, ಹೊಗಲೇ ಹೊರಗೆ ಅನ್ನೋ ತನಕನೂ ಬರ್ಲೇ ಇಲ್ಲ. ಕೊಡಪಾತ್ಲಾಗ ಅಂತ ಹೇಳಿ ಅಪ್ಲಿಕೇಶನ್ ಬಿಸಾಕ್ಬಿಟ್ರು ಗುಮಾಸ್ತರ ಕಡೆ. ಅದೇ ಲಾಸ್ಟ್ ಸೀಟ್ ಸೈನ್ಸ್ಗೆ ಇರ್ಬೇಕದು. ಕಾಲೇಜ್ ಡೇಸ್ ಸ್ಟಾರ್ಟ್ ಆಯ್ತು. ಹೆಂಗಿತ್ತು ಕಾಲೇಜ್ ನಿಮ್ದು? ಕಾಲೇಜ್ ಡೇಸ್ ಹೆಂಗಿತ್ತು ಅಂತ ಹೇಳಿ, ನಾವು ಕನ್ನಡ ಮೀಡಿಯಂ ಇಂದ ಹೋಗಿರೋರು. ಇಂಗ್ಲಿಷ್ ಮೀಡಿಯಂ ಪಾಠ ಮಾಡ್ತಾರೆ. ಇಂಗ್ಲಿಷ್ ಮೀಡಿಯಂ ಪಾಠ ಮಾಡಿದ್ರೆ ನಾವು ಅಲ್ಲಿ ಏನ್ ಅರ್ಥ ಆಗ್ಬೇಕು ನಮಗೆ ಅಂತ ಕಷ್ಟಪಟ್ಟು ಇಂಗ್ಲಿಷ್ ಪಾಸ್ ಮಾಡ್ಕೊಂಡು ಹೋಗಿರೋರು. ಅರ್ಥನೇ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು. ಕೆಲವು ಟೈಮ್ ಹತ್ತಿರೋದೈತಿ, ಅದು ಅರ್ಥ ಆಗದಿರೋದಕ್ಕೆ ಓದೋದ್ ಬಿಡಂಗಿಲ್ಲ. ಇದು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಕೆಲವರು ಸ್ನೇಹಿತರು ಸಿಕ್ಕರು. ಹೊನ್ನಪ್ಪ ಅಂತ ಹೇಳಿ ಒಬ್ರು, ಮತ್ತೆ ಒಬ್ಬನ್ ತಿಪ್ಪಣ್ಣ ಅಂತ ಹೇಳಿ. ಹೊನ್ನಪ್ಪ ಸ್ವಲ್ಪ ಬುದ್ಧಿವಂತ. ಅವ್ನು ನನಗೆ ಪಕ್ಕದಾಗ ಕುಂದಿಸ್ಕೊಂಡು, ಸುಮ್ನೆ ಕೇಳೋ, ನೀವು ಸುಮ್ನೆ ಕುತ್ಕೊಂಡು ಕೇಳೋ, ಬೇಜಾರಾಗಬೇಡ, ನಾನು ರೂಮ್ನ ನಿನ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಹೇಳೋನು. ಆ ನೋಟ್ಸ್ ಕೊಟ್ಟಿದ್ದನ್ನ ನಾನು ಬರ್ಕಣಕ್ ಬರ್ಬೇಕಲ್ಲ, ಆ ಸ್ಪೆಲ್ಲಿಂಗ್ ಗೊತ್ತಾಗಬೇಕಲ್ಲ. ಅದು ಇಲ್ಲ. ಅಕ್ಟೋಬರ್ ಮುಗೀತು, ನವೆಂಬರ್ ಇಂದ ನೋಡ್ರಿ ಸ್ಟಾರ್ಟ್ ಆಯ್ತು. ಅವಾಗ ಕೆಲವು ಪದಗಳು ಬರ್ಕಣಕ್ಕೆ ಓದ್ಕಣಕ್ಕೆ ಬರಕತ್ತಿದ್ವು. ಅಷ್ಟು ರೂಢಿ ಮಾಡಿದ್ವಿ ನಾವು. ಬಫ್ ಶೀಟ್ ಇರ್ತಿತ್ತಲ್ರಿ, ಅವಾಗ್ಲೇ ನಮಗೆ ಇಷ್ಟು ತಗೊಂಡು ಬರೀಬೇಕಾ ಅಂತ ಅನ್ಸಿದ್ದು. ಬಫ್ ಶೀಟ್, ರೀಮ್ ಗಟ್ಲೆ ಬಫ್ ಶೀಟ್ ಅನ್ನ ನಮ್ಮ ಮಾವರು ಕೊಡ್ಸೋರು. ಅದನ್ನ ಅದರಲ್ಲಿ ಬರ್ದಿದ್ದು ಯಾವ್ದೇ ತಗೊಳ್ರಿ, ಫಿಸಿಕ್ಸ್ ತಗೊಳ್ರಿ, ಕೆಮಿಸ್ಟ್ರಿ ತಗೊಳ್ರಿ, ಮ್ಯಾಥಮೆಟಿಕ್ಸ್ ತಗೊಳ್ರಿ, ಬರ್ದಿದ್ದು. ಆ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಜಾಸ್ತಿ ಯಾವ ಸಬ್ಜೆಕ್ಟ್ ಮೇಲೆ? ನನಗೆ ಆಕ್ಚುಲಿ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇತ್ತು. ಇಂದುಮತಿ ಪಾಟೀಲ್ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳ್ಕೊಡೋರು. ಲ್ಯಾಬು ಹಂಗೆ ಹೇಳ್ಕೊಟ್ರು, ಈ ಪಾಠನೂ ಅಷ್ಟೇ ಚೆನ್ನಾಗಿ ಅರ್ಥ ಮಾಡಿಸಿದ್ರು, ಬಹಳ ಬ್ಯೂಟಿಫುಲ್ ಆಗಿ ಅರ್ಥ ಮಾಡಿಸಿದ್ರು. ಅದ್ರ ಜೊತೆಗೆ ಫಿಸಿಕ್ಸ್ SS ನಿಂಬರ್ಗಿ ಅಂತ ಹೇಳಿ ಈ 2 ಸಬ್ಜೆಕ್ಟ್ ಮಾತ್ರ ಬಹಳ ಇಂಟ್ರೆಸ್ಟ್ ಇತ್ತು. ಬಯಾಲಜಿ ಸತ್ತೇ ಹೋಗ್ಬಿಡ್ತು ನಮ್ ಲೈಫ್ ನಲ್ಲಿ. ಯಾಕೆಂತ ಹೇಳಿದ್ರೆ, ಆ ಪುಣ್ಯಾತ್ಮ ಒಂದು ಪದನೂ ಕನ್ನಡ ಪದ ಬಳಸಲಿಲ್ಲ. ಬರೀ ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳೋರು. ಅದು ಇಂಗ್ಲಿಷ್ ಎಂತದ್ ಇಂಗ್ಲಿಷ್, ಅದು ಫಾರಿನ್ ಇಂಗ್ಲಿಷ್, ಅದು ಹೈ ಲೆವೆಲ್ ಇಂಗ್ಲಿಷ್. ಆ ಪುಣ್ಯಾತ್ಮ ಬಯಾಲಜಿ ಸಾಯಿಸೇ ಬಿಟ್ಟ ನಮ್ಮನ್ನು. ಹೆಂಗ್ ಕಷ್ಟಪಟ್ಟು ಪಾಸ್ ಆದ್ವಿ ಹೊರತು ಬಯಾಲಜಿ ಇನ್ನೊಂದ್ಸರಿ ಓದ್ಬೇಕು ಅನ್ನಿಸ್ಲಿಲ್ಲ ನಮಗೆ. ಆ ಹೊನ್ನಪ್ಪ ಅಂದಲ್ಲ, ಆ ಮ್ಯಾಥಮೆಟಿಕ್ಸ್ ಚೆನ್ನಾಗ್ ಮಾಡೋನು, ಅವ್ನು ನನಗೆ ಹೇಳ್ಕೊಡೋನು. ಅದೇ ರೀತಿ ನಾನು ಪ್ರಾಕ್ಟೀಸ್ ಮಾಡಿ 52% PUC ಪಾಸ್ ಆದ. BSc ಅಗ್ರಿ ಓದ್ಬೇಕು ಅಂತ ಬಹಳ ಆಸೆ ಇತ್ತು, ಅದು ಸಿಗ್ಲಿಲ್ಲ. ಶಿವಮೊಗ್ಗ ಹೋದ್ವಿ, ಒಳ್ಳೆ ಕಾಲೇಜ್ ಸಿಕ್ತು. DVS ಕಾಲೇಜಿಗೆ ಸೇರ್ಕೊಂಡ್ವಿ. PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಹೋಗಿ ಡಿಗ್ರಿ ಸೇರ್ಕೊಂಡ್ಬಿಟ್ವಿ. ಹೆಂಗಾದ್ರೂ ಮಾಸ್ಟರ್ ಆಗ್ಬಹುದು ಅಂತ ಹೇಳಿ ನನಗೆ ಅದೇ ಅಂದಾಜಿದ್ದು ಅಲ್ಲಿಗೆ ಹಾಕೊಂಡ್ಬರ್ತಾ ಇದೆ ನಮ್ಮನ್ನ. ಫಸ್ಟ್ ಡಿಗ್ರಿ ಯಾರಿಗೂ ಮಾತಿಲ್ಲ, ಕತೆ ಇಲ್ಲ, ಪರಿಚಯ ಇಲ್ಲ. ದೊಡ್ಡ ಕಾಲೇಜು, 150 ಜನ ಸ್ಟ್ರೆಂತ್. ಒಂದ್ ಸೆಕ್ಷನ್ಗೆ 150 ಜನ ಸ್ಟ್ರೆಂತ್. PCM ನಿಂತ್ ಕುತ್ಕೊಂಡು
ಅವನಿಗೆ ಕಾಪಾಡ್ಬೇಕದು ದೇವ್ರು. ಎಲ್ಲಿ ಸೆಕೆಂಡ್ BSc ಅಲ್ಲಿ ಒಬ್ಬ ಲೆಕ್ಚರರ್ ಮ್ಯಾಥಮೆಟಿಕ್ಸ್ HR ಶಂಕರನಾರಾಯಣ ಶಾಸ್ತ್ರಿ ಅಂತ ಹೇಳಿ ಹೆಡ್ ಅವರು, ಮ್ಯಾಥಮೆಟಿಕ್ಸ್ ಹೆಡ್, ಬಹಳ ಕ್ಲೋಸ್ ಆಗಿದ್ರು. ಅವಾಗ KP ಎಲ್ಲಿದೆಯೋ ಅವ್ರು ಫಸ್ಟ್ ನನಗೆ ಮಾತಾಡ್ಸೇ ಪಾಠ ಸ್ಟಾರ್ಟ್ ಮಾಡ್ಬೇಕು. ಅವ್ರು ಫೇವರೆಟ್ ಸ್ಟೂಡೆಂಟ್ ಇಲ್ಲೇ ಇದೀನಿ ಸರ್ ಅಂತ ಕೈ ಎತ್ತಿದೆ. ಗ್ರೇಟ್ ಪರ್ಸನ್ ರೀ ಮ್ಯಾಥಮೆಟಿಕ್ಸ್ ನಲ್ಲಿ. ನಾವು 100% ಮ್ಯಾಥಮೆಟಿಕ್ಸ್ ಕಲ್ತಿದ್ದು ಅವ್ರ ಕೈ. ಆ ಪುಣ್ಯಾತ್ಮ ಯಾಕಂದ್ರೆ ರಿಯಾಕ್ಷನ್ ಕೊಟ್ಟ, ಆಕ್ಷನ್ಗೆ ರಿಯಾಕ್ಷನ್ ಕೊಟ್ಟಾಗ್ಲೇ ಮಾತ್ರ ವಿದ್ಯಾರ್ಥಿಗಳಿಗೆ ಅಟ್ರಾಕ್ಷನ್ ಆಗೋದು. ಅವರು ನಾವು ಏನ್ ಕೇಳಿದ್ವಿ ಪ್ರತಿಯೊಂದಕ್ಕೂ ಉತ್ತರ ಹೇಳಿದ್ರಪ್ಪ. ಯಾವ್ದು ಆ ಸ್ಟೆಪ್ ಇಂದ ಈ ಸ್ಟೆಪ್ ಬರ್ತಾ ಇಲ್ಲ ಸರ್ ನನಗೆ, ಆ ಸ್ಟೆಪ್ ಹೇಳೋರು ಅವ್ರು. ಅವಾಗ ನನಗೆ ಮ್ಯಾಥಮೆಟಿಕ್ಸ್ ಏನಾಯ್ತು ಅಂದ್ರೆ ಜೀವನಕ್ಕೆ ಗಟ್ಟಿ ಅಂಟ್ಕೊಂಡ್ಬಿಡ್ತದ. ಮ್ಯಾಥ್ಸ್ ಅಂತೇಳಿ ಇಷ್ಟ ಆಯ್ತು. ಅವಾಗ ಅವ್ರ ಸ್ಟೈಲ್ ಅಲ್ಲಿ ನಾನ್ ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ಬೇಕು. ಓಕೆ, ಸೊ ನೀವು ನಮಗ್ ಪಾಠ ಮಾಡಿದ್ದು ಅವ್ರ ಸ್ಟೈಲ್ ಅಲ್ಲಿ. ಆಕ್ಚುಲಿ ನಮ್ ಶಂಕರನಾರಾಯಣ ಶಾಸ್ತ್ರಿ ಅವರು ಭಾರಿ ಗ್ರೇಟ್ ಪರ್ಸನ್ ಅಂದ್ರೆ ಹೆಂಗ್ ಗೊತ್ತಾ, ಅವ್ರ ಹತ್ರ ಟ್ಯೂಷನ್ ಹೋಗ್ತಿದ್ವಿ ನಾವು. ಸೆಕೆಂಡ್ ಇಯರ್ BSc ಇಂದ ಸಾಯಂಕಾಲ ಟ್ಯೂಷನ್ ಹೋಗ್ತಿದ್ವಿ. ಎಷ್ಟು ಗಂಟೆಗೆ? 4:00 ಬರಕ್ ಕೇಳೋರು ಅವ್ರು. ಅವ್ರು ಬರೋದು ಯಾವಾಗ ಗೊತ್ತಾ? 6:00. ಅಲ್ಲಿ ತನಕ ಏನ್ ಮಾಡ್ತಾ ಇದ್ರಿ? ನಾನ್ ವರ್ಕ್ ಮಾಡ್ಕೊಂತಿದ್ದೆ. ಬಾಕಿಯವ್ರು ಉಳಿದ್ ಮಾಡಿದ್ ಹೇಳಿದ್ರೆ ನಗ್ತಿರಿ ನೀವು. ಏನ್ ಮಾಡ್ತಾ ಇದ್ರಿ? ಅಯ್ಯೋ ಅದು ವಿಚಿತ್ರ. ಅದು ಒಂದಲ್ಲ ಆಕ್ಟಿವಿಟೀಸ್ ಹೆಂಗೆ ಅಂದ್ರೆ ಅಲ್ಲಿ 150-200 ಜನ, ಒಂದ್ ದೊಡ್ಡ ಬಂಗ್ಲೋ, ಅದು ಹಳೆ ಬಂಗ್ಲೋ. ಅದ್ರ ಮೇಲೆ ಅಟ್ಟದ ಮೇಲೆ ಸಾಲಿ ಕುಂದಿಸ್ಕೊಂಡ್ಬಿಡೋರು. ನಾನು ಅಲ್ಲೇ ಅವ್ರ ಕಾಲ್ ಕೆಳಗೆ ಕೂತ್ಕೊಂತಿದ್ದೆ. ಇದೇ ಬೋರ್ಡು ಇಲ್ಲೇ ಕೂತಿದ್ದೆ. ಅಲ್ಲಿ ಟ್ಯೂಷನ್ KP ಏನಪ್ಪಾ ಅಂತ ಮಾತಾಡ್ಸೇ ಪಾಠ ಮಾಡ್ಬೇಕು ಅವರು. ಅವಾಗ ಮ್ಯಾಥಮೆಟಿಕ್ಸ್ ನನಗೆ ಪರ್ಫೆಕ್ಟ್ ಆತಪ್ಪ. ಅವರಿಗೂ ಜೀವನದ ಉದ್ದಕ್ಕೂ ಮರಿಬಾರ್ದು. ಆಕ್ಚುಲಿ ನನಗೆ ಇಲ್ಲಿ ಅನ್ನ ತಿಂತಾ ಇದೀನಿ ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರು ಹೇಳ್ಕೊಟ್ಟ ಪಾಠ. ಹೌದು ಆ ಟೀಚರ್ ಹೇಳ್ಕೊಟ್ಟ ಪಾಠ. ಅದಕ್ಕೆ ನಾನು ಮಕ್ಕಳಿಗೆ ಯಾವಾಗ್ಲೂ ಕೆಟ್ಟದನ್ನು, ಯಾರು ದಡ್ಡು ಅನ್ನಲ್ಲ ನಾನು. ದಡ್ಡ ಮಗನೇ ನೀನ್ ಕಲಿಯಲ್ಲ ಅನ್ನಲ್ಲ ನಾನು. ಕಲಿತೀನಿ, ನನ್ನ ಹತ್ರ ಆಸಕ್ತಿ ಇದೆ, ಕಲಿಬೇಕು ನೀನು. ಒಬ್ಬ ಶಿಕ್ಷಕನಾಗಿ ಇದನ್ನ ಹೇಳ್ಕೊಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಆ ಗುರುಗಳಿಂದ ಕಲಿತೆ ನಾನು. ಫೈನಲ್ ಇಯರ್ BSc ಅಲ್ಲಿ ಸೆಂಡ್ ಅಪ್ ಪಾರ್ಟಿ ನಾವು ಟೋಟಲಿ ಎಲ್ಲಾ ಬ್ಯಾಚ್ ಸೇರ್ಕೊಂಡು ಫೀಸ್ ಎಷ್ಟು ಮಾಡೋಣ ಏನ್ ಮಾಡೋಣ ಅಂತ ಮೀಟಿಂಗ್ ಮಾಡ್ಕೊಂಡ್ವಿ. ಚೀಪ್ ಅಂಡ್ ಬೆಸ್ಟ್ ಆಗಿ ಯಾರು ಮಾಡ್ತಾರೋ ಅವರೇ ಫಸ್ಟ್. ನಾವು ಕ್ಯಾಲ್ಕುಲೇಷನ್ ಹಾಕೊಂಡ್ವಿ. ಒಂದು 5-6 ಜನ ಇದ್ವಿ. 5-6 ಜನ ಕ್ಯಾಲ್ಕುಲೇಷನ್ ಹಾಕೊಂಡ್ವಿ. 150 ರೂಪಾಯಿ ಕೊಟ್ರೆ ಟೋಟಲಿ ಸೋಷಿಯಲ್ ಡೇ. 150 ರೂಪಾಯಿ ಡಿನ್ನರ್ ವಿತ್ ಫಂಕ್ಷನ್. ಜ್ಯುವೆಲ್ ರಾಕಿಂದ ತರಿಸಿದ್ವಿ ಊಟನ. ಜ್ಯುವೆಲ್ ರಾಕ್ ದೊಡ್ಡ ಹೋಟ್ಲು ಶಿವಮೊಗ್ಗದಲ್ಲಿ ಅವತ್ತು. ಯಾವ ಹೋಟ್ಲ್ ಅದು? ಜ್ಯುವೆಲ್ ರಾಕ್. ಜ್ಯುವೆಲ್ ರಾಕ್ ಹೋಟ್ಲು ದೊಡ್ಡ ಹೋಟ್ಲು. ಇವತ್ತು ಸಾಕಷ್ಟು ಆಗಿದಾವೆ. ಅವತ್ತು ಫೇಮಸ್ ಹೋಟ್ಲ್ ಅದು. ಜ್ಯುವೆಲ್ ರಾಕ್ ಇಂದ ಡಿನ್ನರ್ ತರಿಸಿದ್ವಿ 150 ರೂಪಾಯಿ. ಫಂಕ್ಷನ್ ಮಾಡಿ ಜ್ಯುವೆಲ್ ರಾಕ್ ಇಂದ ಡಿನ್ನರ್ ತರಿಸಿ ಫೋಟೋ ಸೆಷನ್ ಮಾಡಿ ಮುಗಿಸಿದೆ 150 ರೂಪಾಯಿ. ನಾವೇ ಹಳ್ಳಿಯರು ಮಾಡಿದ್ವಿ. ಹಳ್ಳಿ ಬ್ಯಾಚ್ ಮಾಡ್ಬೇಕಾದ್ರೆ ಅಡೆತಡೆ ಬಂತಲ್ಲಿ. ಏನೇನಾಯ್ತು ಅಡೆತಡೆ ಅಂದ್ರೆ ರಾತ್ರಿ ಬಂದು ಹಾಸ್ಟ್ಲಿ ಬಂದು ಹೆದರ್ಸೋರು. ನೀನ್ ಹೆಂಗ್ ಮಾಡ್ತೀಯನೇನೋ ಅಂತೇಳಿ. ನಾವು ಸಿಟಿ ಇರ್ಬೇಕಾದ್ರೆ ನೀ ಹೆಂಗ್ ಮಾಡ್ತೀಯ ಅಂತ ಹೆದರ್ಸೋರು. ಹೆದರ್ಲಿಲ್ಲ. ಕಾಲೇಜಿಗೆ ಬಾ ಅಲ್ಲಿ ಮಾತಾಡೋಣಂತೆ. ಇಲ್ಲ ಹಾಸ್ಟ್ಲಾಗ ಏನು ಬೇಡ. ಮಾರನೇ ಬಂದ್ವಿ. ಸೀದಾ ನಾನು HOD ಹತ್ರ ಹೋದೆ. ಮ್ಯಾಥ್ಸ್ HOD ಹತ್ರ ಶಂಕರನಾರಾಯಣ ಶಾಸ್ತ್ರಿ ನಿಲ್ಸ್ಕೊಂಡ್ ಮಾತಾಡಿದ್ರು. ಅವ್ನು KP ಮಾಡ್ತಾನೆ, ಸಪೋರ್ಟ್ ಮಾಡ್ತೀಯಾ ಮಾಡು, ಮಾಡ್ಲಿಲ್ಲ ಅಂದ್ರೆ ಹೊರಗ್ ನಡಿ. ನೀ ಕೊಡಲ್ಲ ಫೀಸು, ಕೊಡೋದ್ ಬೇಡ, ನಡಿ. ನೀ ಫಂಕ್ಷನ್ಗೆ ಬರಂಗಿಲ್ಲ. ನೀನು ಅಂದ್ರೆ ನಿಮ್ಮ ಮೇಲೆ ಅಷ್ಟೊಂದು ಗೌರವ, ಒಂದು ನಂಬಿಕೆ ಇಟ್ಕೊಂಡ್ರು. KP ಅಂದ ಕೂಡ್ಲೆ ಎಲ್ಲರೇ ಕಾಣ್ಲಿ ಫೇವ್ರೇಟ್. KP ಅಂದ್ರೆ ಮಾತಾಡ್ತಾರ ಅಂತ ಮಾಸ್ಟರ್. ಅದೊಂದು ಫಂಕ್ಷನ್ ಮಾಡಿದೆ. ಅದ್ ಹೇಳಿದ್ನಲ್ಲ ಅವತ್ತು ನನಗೆ ಹೈಸ್ಕೂಲ್ ಕೊಟ್ಟಿರ್ತಕ್ಕಂಥ ಲೀಡರ್ಶಿಪ್ ಅಲ್ಲಿ ವರ್ಕ್ ಆಯ್ತು. ಚೆನ್ನಾಗ್ ಮಾಡಿದ್ವಿ. ಮಾಡ್ಕೊಂಡು ಮುಗ್ಸ್ಕೊಂಡ್ ಬಂದ್ವಿ. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಒಂದು ಇನ್ಸಿಡೆಂಟ್ ನಡೆದಿದ್ ನನ್ನ ಜೀವನದಲ್ಲಿ. ಕೆಟ್ಟ ಇನ್ಸಿಡೆಂಟ್ಸ್ ಅಂತ ಅನ್ಕೋ. ನಿಮ್ಮ ಡಿಗ್ರಿ ಲೈಫ್? ನನ್ನ ಡಿಗ್ರಿ ಲೈಫ್ ಅಲ್ಲಿ ಅಂದ್ರೆ ಕೊನೆಗೆ ಮುಗಿಬೇಕಾದ್ರೆ. ಸರ್, ಇವಾಗ ನೀವ್ ಹೇಳ್ತಾ ಇದ್ರಿ ಡಿಗ್ರಿಲಿ ಒಂದು ಕೆಟ್ಟ ಇನ್ಸಿಡೆಂಟ್ ಆಯ್ತು. ಏನಾಯ್ತು ಸರ್? ನನ್ ಮದ್ವೆ ಆಯ್ತು. ಅದು ಕೆಟ್ಟ ಇನ್ಸಿಡೆಂಟ್? ಆಕ್ಚುಲಿ ನನ್ ಓದ್ಬೇಕಂತ ಬಹಳ ಆಸೆ ಇತ್ತು ಜೀವನದಲ್ಲಿ. ಏನಾದ್ರು ಒಂದ್ ಸಾಧಿಸ್ಬೇಕು, ಏನಾದ್ರು ಒಂದ್ ಸಾಧನೆ ಮಾಡ್ಲೇಬೇಕು ಅಂತೇಳಿ. MSc ಮಾಡ್ಬೇಕು, ಏನೋ ಒಂದು ಲೆಕ್ಚರ್ ಪೋಸ್ಟ್ ಮಾಡ್ಬೇಕು ಅಂತ ಹೇಳಿ ಆಸೆ ಇತ್ತು. ಹಿರಿಯ ಹುಡುಗಿ ಮದುವೆ ಮಾಡ್ಲೇಬೇಕು ಅಂತೇಳಿ ನಮ್ಮ ಮಾವರು ನಮ್ಮ ಹೆಸರಿಗೆ ತಕ್ಕಂತೆ ಮಾಡ್ಕೊಂಡಿದ್ರು. ಅವ್ರಿಗೆ ಕೊಡ್ಬೇಕು, ಅವರಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಹಿರಿಯ ಹುಡುಗಿನ ನನ್ನ ಮದುವೆ ಮಾಡ್ಲೇಬೇಕು ಅಂತೇಳಿ 89 ಮದುವೆ ಮಾಡಿದ್ರು. ಹೆಂಗ್ ಮದ್ವಿ ಮಾಡಿದ್ರು ಅಂತ ಹೇಳಿದ್ರೆ ನೋಡ್ರಿ, ಪೇಪರ್ ಮುಗಿಸ್ಕೊಂಡೆ ಮಾರನೇ ದಿನ ಮದ್ವಿ. ಅಂದ್ರೆ ಎಕ್ಸಾಮ್ ಬರ್ದಾದ್ಮೇಲೆ ಅದ್ ನೋಡಿದ್ರೆ ಒಂದ್ ಪೇಪರ್ ಎಕ್ಸ್ಟೆಂಡ್ ಆಗ್ಬಿಡ್ತು. ಪೇಪರ್ ಔಟ್ ಆಗಿದೆ ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿ ಅಲ್ಲಿ. ಮದ್ವೆ ಆದ್ಮೇಲೆ ಹೋಗಿ ಬರ್ದು ಬಂದಿದ್ದೀನಿ ಆ ಪೇಪರ್. ಮದುವೆ ಆಗಿ ಆಮೇಲೆ ಎಕ್ಸಾಮ್ ಬರ್ದಿದ್ದೀನಿ ಅಂತ ಒಂದ್ ಘಟನೆ ಆಗ್ಬಿಡ್ತು. ಅವತ್ತಿಂದ ಟೋಟಲಿ ಎಜುಕೇಶನ್ ಸ್ಟಾಪ್ ಆಗ್ಬಿಡ್ತು. ಅರೇಂಜ್ ಮ್ಯಾರೇಜ್ ನಿಮ್ದು? ಅರೇಂಜ್ ಮ್ಯಾರೇಜ್. ಎಜುಕೇಶನ್ ಸ್ಟಾಪ್ ಆಗ್ಬಿಡ್ತು. ಸ್ಟಾಪ್ ಆದ್ಮೇಲೆ ಏನ್ ಮಾಡಿದೆ ಅಂತ ಹೇಳಿದ್ರೆ B.Ed ಮಾಡಕ್ ಆಗ್ಲಿಲ್ಲ. ಈ ಡಿಗ್ರಿ ಕಂಪ್ಲೀಟ್ ಮಾಡಿರ್ಲಿಲ್ಲ? ಇಲ್ಲ, ಉಳ್ಕೊಂಡಿತ್ತು. ಅದು ಬರ್ದಾದ್ಮೇಲೆ ಪಾಸ್ ಆದ್ಮೇಲೆ B.Ed ಮಾಡ್ಬೇಕು ಅಂತಂದ್ರೆ ಬ್ಯಾಕ್ ಬೋನ್ ಏನೂ ಇಲ್ಲ. ಅಲ್ಲಿ ತನಕನೂ ನಮ್ ದೇವರೇ ಕಳ್ಸಿದ್ದು. ಆಕ್ಚುಲಿ ನಮ್ಮ ಮಾವರೇ ನಮ್ಮ ಲೈಫ್ ಕೈ ಹಿಡಿದಿದ್ದು. ಸೊ ನಿಮ್ಮ ಮಾವರ್ನ ನೀವು ದೇವ್ರಂದ್ರಿ? ದೇವ್ರು, ಅವರೇ ದೇವ್ರು ನಮಗೆ ಕೈ ಹಿಡಿದಿದ್ದು. ಕೊನೆಗೆ ದೇವ್ರಾಗಿದ್ದು ಅವ್ರ ಮಗ.
ಮಗಳು ಮದುವೆ ಮಾಡ್ಕೊಂಡು. ಅವತ್ತು ನಾನು ಮದುವೆ ಮಾಡ್ತಾ ಇದ್ದಿದ್ರೆ ಮೋಸ ಹೋಗ್ಬಿಡ್ತಿದ್ದೆ. ಸೊ ನೀವು ಮಾಡಿದ್ದು ಒಳ್ಳೆ ಕೆಲಸನೇ. ಒಳ್ಳೆ ಕೆಲಸ ಆಯ್ತು ಅಂತೇಳಿ B.Ed ಮಾಡಕ್ ಆಗಲೇ ಇಲ್ಲ. ಅದಕ್ಕಿಂತ ಮೊದ್ಲೇನೆ ಮೇಷ್ಟ್ರು ನಾನು. ಹೆಂಗೆ B.Ed ಮಾಡೋದಕ್ಕಿಂತ ಮೊದ್ಲೇನೆ ನಾನೇನ್ ಮಾಡಿದೆ ಅಂದ್ರೆ ಕುಂದೂರಿಗೆ ಹೋಗಿ ಟ್ಯೂಷನ್ ಮಾಡೋಣ ಅಂತ ಹೇಳಿ ಮಾಡಿದ್ರ? ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಟೋಟಲ್ ಲೈಫ್ ಸ್ಟ್ರಗಲ್ ಮಾಡ್ಕೊಂತಾನೆ ಬಂದೆ. ಸ್ಟ್ರಗಲ್ ಫಾರ್ ಲೈಫ್ ಅಂತಾರೆ ನೋಡ್ರಿ, ಆ ಜೀವನಕ್ಕಾಗಿನೇ ಸ್ಟ್ರಗಲ್ ಮಾಡ್ಕೊಂತ ಬಂದ್ವಿ. ಒಂದು ರೂಟಿಂಗ್ ಟ್ಯೂಷನ್ ಮಾಡ್ತಾ ಇದ್ರಿ? ಹೌದು. ಟ್ಯೂಷನ್ ಮಾಡಿ ಎಷ್ಟು ನಿಮಗೆ ಅಮೌಂಟ್ ಬರ್ತಿತ್ತು ಟ್ಯೂಷನ್ ಮಾಡೋದ್ರಿಂದ? ನೋಡ್ರಿ, ಅವತ್ತು ನಾನು ಫಸ್ಟ್ ಟ್ಯೂಷನ್ ಮಾಡಿದಾಗ ಒಂದ್ ಸಬ್ಜೆಕ್ಟಿಗೆ, ಅದೇ ಮ್ಯಾಥಮೆಟಿಕ್ಸ್, 15 ರೂಪಾಯಿ ಒಬ್ಬರಿಗೆ. ಒಬ್ಬ ಸ್ಟೂಡೆಂಟ್ 15 ರೂಪಾಯಿ. ಎಷ್ಟು ಜನ ಸ್ಟೂಡೆಂಟ್? 15 ರೂಪಾಯಿ. ಟೋಟಲ್ 30, 35 ಹಿಂಗಿರೋವು. ಅಲ್ಲ, ನೀವು ಟ್ಯೂಷನ್ ಮಾಡ್ಬೇಕಾದ್ರೆ ಹುಡುಗರಿಗೂ ನಿಮಗೂ ಸ್ವಲ್ಪ ಏಜ್ ಗ್ಯಾಪ್ ಕಮ್ಮಿನೇ ಇರ್ತಿತ್ತು. ಹೌದೌದು. ಇನ್ನು ಸ್ಟೂಡೆಂಟ್ ನಾವು ಸ್ಟೂಡೆಂಟ್. ಹೇಗೆ ಅವ್ರ ಮೈಂಡ್ ಸೆಟ್ ನ ಹೇಗೆ ನೀವು ಹ್ಯಾಂಡಲ್ ಮಾಡ್ತಾ ಇದ್ರಿ? ಇಲ್ಲ, ಅವಾಗಿನ ಮಕ್ಕಳು ಕಲಿಯಕಂತ ಬರೋರು. ಅವಾಗಿನ ಮಕ್ಕಳು ಕಲಿಯಕಂತ ಬರೋರು. ಮೇಷ್ಟ್ರು ಯಾರೇ ಆಗಿರ್ಲಿ, ಅವ್ರು ಹೇಳೋ ಪಾಠ ಅವ್ರಿಗೆ ಅರ್ಥ ಆದ್ರೆ ಸಾಕು. ಈಗಲೂ ಇದಾರೆ ನನ್ನ ಸ್ಟೂಡೆಂಟ್ಸ್, ಕೆಲವರು ಕುಂದೂರಲ್ಲಿ ಮಾತಾಡ್ತಾರೆ. ಒಬ್ಬರು ವೆಟರ್ನರಿ ಡಾಕ್ಟರ್ ಆಗ್ಯಾರ. ಅದನ್ನ ಖುಷಿ ಪಟ್ಟು ಹಂಚ್ಕೋತಾರೆ. ಇವತ್ತು ನೀವು ಮಾಡಿದ್ರಿ ಸರ್ ಪಾಠನ, ನಾವ್ ಹಿಂಗಿದೀವಿ ನೋಡಿ ಸರ್ ಅನ್ಕೊಂತಾರೆ. ಇವಾಗೆಲ್ಲ ಸ್ಟೂಡೆಂಟ್ಸ್ ನಿಮಗೆ ಕಾಲ್ ಮಾಡ್ತಾರ? ಹೌದು, ಮಾಡ್ತಾರೆ. ಅವರೆಲ್ಲ ಬೇರೆ ಬೇರೆ ರೋಲ್ ಅಲ್ಲಿ ಇದಾರೆ, ಮಾಡ್ತಾರೆ. ಪೊಸಿಷನ್ ಅಲ್ಲಿ ಇದಾರೆ. ಕೆಲವರು ಬರ್ತ್ಡೇ ವಿಶ್ ಮಾಡ್ತಾರೆ. ನಮ್ ಬರ್ತ್ಡೇ ಗೊತ್ತಿರೋ ಕುಂಬಳೂರು ಸ್ಕೂಲಲ್ಲಂತೂ ಬರ್ತ್ಡೇ ಕಾಮನ್, ಎಲ್ಲರಿಗೂ ಗೊತ್ತಿತ್ತು. ಇನ್ನೊಂದ್ಸಲ ನಿಮ್ಮ ಬರ್ತ್ಡೇ ಹೇಳ್ಬಿಡಿ. ನಮ್ಮ ಬ್ಯಾಚ್ ಅವರು ಯಾರು ನೋಡ್ತಾ ಇದ್ರೆ, ನಿಮ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ನೆನ್ಪಿಟ್ಕೊಂತಾರೆ. ಇನ್ನೊಂದ್ಸಲ ಹೇಳಿ ಸರ್. ಎಲ್ಲರಿಗೂ ಗೊತ್ತಿರ್ತದೆ, ಕುಂಬಳೂರಲ್ಲಿ ವಿಶ್ ಮಾಡ್ತಾ ಇದ್ರು. ರೆಗ್ಯುಲರ್ ಆಗಿ ನಮ್ ಬರ್ತ್ಡೇ ಬಂತು ಅಂತ ಹೇಳಿದ್ರೆ ಜುಲೈ 20th ಬರ್ತ್ಡೇ, ಅವಾಗ 20th ಆಕ್ಚುಲಿ ವಿಶ್ ಮಾಡ್ಸಾರು. ಎಲ್ಲಾ ಟೀಚರ್ಸ್ ವಿಶ್ ಮಾಡಿಸ್ತಿದ್ವಿ ನಾವು, ಅದ್ರಂತೆ ನಮಗೂ ವಿಶ್ ಮಾಡ್ಸಾರು. 20th ಜುಲೈ 20th ನಮ್ದು ಬರ್ತ್ಡೇ. ಸ್ಟೂಡೆಂಟ್ಸ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಕೂಡ ಚೆನ್ನಾಗಿದೆ? ಹೌದು. ಯಾರು ಕೆಟ್ಟ ಅನ್ಕೊಂಡಿಲ್ಲ, ಯಾರ ಜೊತೆಗೂ ನಾವು ಕೆಟ್ಟದಾಗ ನಡ್ಕೊಂಡಿಲ್ಲ. ನಿಮಗೆ ಗೊತ್ತಿದ್ದಂಗೆ, ನಿಮ್ ಬ್ಯಾಚಿಗೆ ಗೊತ್ತಿದ್ದಂಗೆ ನಾವ್ ಯಾರಿಗೂ ನಾವು ಕೆಟ್ಟದ್ ಬಯಸಿಲ್ಲ, ಕೆಟ್ಟದ್ ಮಾಡಿಲ್ಲ. ಮಾಡಿಲ್ಲ. ಇನ್ನೊಂದು ನಾನು ಕೇಳ್ಬೇಕು, ಈ ಒಂದು ಸೆಗ್ಮೆಂಟ್ ಅಲ್ಲಿ ಈಗ ನೀವು ಅಷ್ಟೆಲ್ಲ ಟೀಚಿಂಗ್ ಮಾಡಿ ಈಗ ರಿಟೈರ್ಡ್ ಆಗಿ ನನ್ ಮುಂದೆ ಕುತ್ಕೊಂಡಿದ್ದೀರಾ. ಸೊ ನಿಮ್ಮ ನಾಲೆಡ್ಜ್ ತುಂಬಾನೇ ಇದೆ, ಸೊ ಅದನ್ನ ಕಂಪೇರ್ ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ನಿಮ್ಮ ಹಳೆ ಲೈಫಿನ KPRಗೂ ಈಗ ನನ್ ಮುಂದೆ ಇರೋ KPRಗೂ ಡಿಫ್ರೆನ್ಸ್ ಏನಿದೆ? ಸೊ ಆ KPR ನಿಮ್ ಮುಂದೆ ಬಂದ್ರೆ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದ್ ಮಾತು ನಿಮ್ಮ ಯಂಗರ್ ವರ್ಷನ್ಗೆ. ಯಂಗರ್ ವರ್ಷನ್ ಏನಿತ್ತು ಅಂತ ಹೇಳಿದ್ರೆ, ಅವತ್ತೇ ನಿಮಗೆ ಹೇಳಿದೆ ನಾನು. ಸ್ಟಾರ್ಟಿಂಗ್ ಹೋದಾಗ 4 ಪೀರಿಯಡ್ ಕಂಟಿನ್ಯೂ ಮಾಡಿದ್ದೆ ಅಂತ. ಇವತ್ತು 40 ನಿಮಿಷನೂ ಕಂಟಿನ್ಯೂ ಮಾಡಕ್ ಆಗಲ್ಲ. ಅವತ್ತು ಸ್ಪಿರಿಟ್ ಇತ್ತು, ಸರ್ವೈವಲ್ ಇತ್ತು, ಮಾಡ್ಲೇಬೇಕಿತ್ತು. ಅದಕ್ಕೆ ಅವತ್ತು ಮಾಡಿದ್ವಿ ಆ ಸ್ಟ್ರಗಲ್ ಲೈಫ್. ಅದಕ್ಕೆ ಇವತ್ತು ಒಬ್ಬನ್ ತಮ್ಮ ಅಗ್ರಿಕಲ್ಚರ್ ಆಫೀಸರು, ಒಬ್ಬನ್ ತಮ್ಮ ವೆಟರ್ನರಿ ಡಾಕ್ಟ್ರು, ತಂಗಿ ಮಕ್ಕಳು 3 ನಮ್ಮ ಹತ್ರ ಇದ್ದಿದ್ದು. ತಂಗಿ ಮಕ್ಕಳಲ್ಲಿ ಒಬ್ಬನು ಇಂಜಿನಿಯರಿಂಗ್, ಅವನು ಇನ್ನು 2ನೇನು ಇಂಜಿನಿಯರ್, ಇನ್ನು 3ನೇ ಇಂಜಿನಿಯರಿಂಗ್ ಓದ್ತಿದ್ದಾನೆ. ನನ್ನ ಮಕ್ಕಳಿಬ್ರು, ಅಪ್ಪ ಅಮ್ಮ, ನಾವು ಗಂಡ ಹೆಂಡತಿ, 11 ಜನ ಫ್ಯಾಮಿಲಿ. ಅವತ್ತು ಸರ್ವೈವ್ ಆಗ್ಬೇಕಿತ್ತು. ನನ್ನ ಸಂಬಳ 150 ರೂಪಾಯಿ ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು, ಆದ್ರೆ ಬಾಡಿಗೆ ಕೊಡ್ಬೇಕಾಗಿರೋದು 300 ರೂಪಾಯಿ. ಅಂದ್ರೆ ಯಾವ್ದ್ರಾಗ ಸರ್ವೈವ್ ಆಗ್ಬೇಕು? ಇವೆಲ್ಲ ಮಾಡ್ದಾಗ ಸರ್ವೈವ್ ಆಗೋದು. ಸೊ ಆ KPR ನ ನೋಡಿ ನಿಮಗೆ ಏನ್ ಅನ್ಸುತ್ತೆ? ಖುಷಿ ಅನ್ಸತ್ತೆ, ಅಷ್ಟೇ ಗೌರವ ಇದೆ ಆ KPR ಬಗ್ಗೆ. ಇವತ್ತು ಆ KPR ಇಲ್ಲಿ ಸಮಾಧಾನ ಕುತ್ಕೊಂಡು ಮಾತಾಡ್ತಿದಾರೆ ಅಂದ್ರೆ ಆ KPR ಕಾರಣ. ಹೌದಾ? ಸೊ ಆ KPR ನಿಮ್ಮನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಿದ್ದು. ನಿಮ್ಮ ಫೇವರೇಟ್ ಮ್ಯೂಸಿಕ್? ಇವಾಗ ಹಿಂದಿ ಸಾಂಗ್ಸ್ ಕೇಳ್ತಿದ್ದೆ. ಅವಾಗ ಸಣ್ಣದೊಂದು ಟ್ರಾನ್ಸಿಸ್ಟರ್ ಇಟ್ಕೊಂಡಿದ್ದೆ ಓದ್ಬೇಕಾದ್ರು. ಆ ಟ್ರಾನ್ಸಿಸ್ಟರ್ ನಲ್ಲಿ ಬಾಂಬೆ ಸ್ಟೇಷನ್ ಬರೋದು, ಅದ್ರಲ್ಲಿ ಬಹಳ ಹಿಂದಿ ಹಾಡುಗಳೇ. ಓದ್ಬೇಕಾದ್ರು ಹಾಕೊಂಡು ಆ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೆ. ಸ್ಟೂಡೆಂಟ್ ಇದ್ದಾಗ ಸಾಂಗ್ಸ್ ತುಂಬಾ ಕೇಳ್ತಾ ಇದ್ದೆ. ಮೇರಾ ಜೀವನ್ ಕೋಗಾ ಕಾಗಜ್ ಹೊರಾಯಿ ರಹೇ ಗಯತೆ ಅಂತ ಹೇಳಿ, ಏನು ನನ್ನ ಒಂದು ಜೀವನ ಬಿಳೆ ಹಾಳೆ ಅಂತೆ, ಅದ್ರ ಮೇಲೆ ಯಾರು ಬರೀಲಿಲ್ಲ ಕಪ್ಪು ಒಂದು ಚುಕ್ಕೆಯನ್ನ ಅಂತ ಹೇಳಿ ಅದನ್ನ ನೆನಪು ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಕಾಲೇಜ್ ಡೇಸ್ ನಲ್ಲಿ, ಸ್ಕೂಲ್ ಡೇಸ್ ನಲ್ಲಿ ಕೆಲವು ಹಾಡುಗಳನ್ನ ಹಾಡ್ತಿದ್ದೆ. ಇಂಥವು ಈ ಟೈಮ್ನಲ್ಲಿ, ಅದೇ ಯಾರಿಗೆ ಯಾರು ಉಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಿಲ್ಲ ಹರಿಯೇ ಅಂತೇಳಿ. ಯಾವ್ದು ನಿಜವಲ್ಲ. ಇನ್ನೊಂದು ಮಾತು, ನೀನೇ ಸಾಕಿದೆ ಗಣಿ ಅದ್ದಾಗಿ ಕುಕ್ಕಿ ತಲ್ಲೋ ಅಂತ ಹೇಳಿ ಒಂದು ಹಾಡು, ಬಹಳ ಸೂಕ್ಷ್ಮ. ಬಹಳ ಸಾರಿ ಹಾಡ್ತಿದ್ದೆ ಹೈಸ್ಕೂಲಾಗ. ನನ್ನ ಸ್ಟೂಡೆಂಟ್ಸ್ ಬಹಳ ಫೇವರೇಟ್ ಹಾಡೋದು. ಬಹಳ ಚೆನ್ನಾಗಿ ಹಾಡ್ತಿದ್ದೆ. ಈ ಟೈಮ್ನಲ್ಲಿ ನೆನಪು ಬರ್ತಂತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಏನ್ ಅದಕ್ಕೂ ಏನ್ ಸಂಬಂಧ ಅದಕ್ಕೆ? ಆ ಸಾಂಗಿಗೂ ನೀವು ಈ ತರ ಎಮೋಷನಲ್ ಆಗ್ತಾ ಇರೋದಕ್ಕೂ? ಯಾಕೆ ಅಂದ್ರೆ ಎಲ್ಲದೂ ಮಾಡಿದ್ವಿ, ನಮಗಾಗಿ ಯಾರು ಇಲ್ಲ, ಎಲ್ಲರಿಗಾಗಿ ಮಾಡಿದ್ವಿ. ಯಾರು ಇಲ್ಲ ಅಂದ್ರೆ ಯಾವ ವಿಚಾರದಲ್ಲಿ? ಎಲ್ಲದ್ರಲ್ಲೂ
ಸಪೋರ್ಟಿವ್ ಆಗಿ ಯಾವ್ದ್ರಲ್ಲೂ ಇಲ್ಲ. ನೀವೆಲ್ಲರಿಗೂ ಸಪೋರ್ಟ್ ಮಾಡಿದ್ದೀರಾ? ನಾನಲ್ಲ ಮಾಡಿರೋದು, ಅವನು ಮಾಡ್ಸಿರೋನು ಅವನು. ಓಕೆ ಓಕೆ ನಾಮಕವಾಸ್ತೆ ನಾನೊಬ್ಬನಿದ್ದೆ. ಓಕೆ. ಅವ್ನು ಕೊಡ್ತಾನೆ ಅಂತ ಸುಮ್ ಕುತ್ಕೊಂಡ್ರೆ ಆಗಲ್ಲ. ಪ್ರಯತ್ನ ನಮ್ದಾಗಿರ್ಬೇಕು. ಪ್ರಯತ್ನ ನಮ್ದಾಗಿದ್ದಾಗ ಮಾತ್ರ ಏನಾರ ಪ್ರತಿಫಲ ಕಾಣೋದು. ನಾವು ಏನಾಯ್ತು ಅಂತ ಬಯಸ್ಕೊಂಡಿರೋರು ತಗೊಂಡಿರೋರು ಅದಕ್ಕೆ ಕೃತಜ್ಞರಾಗಿರ್ಬೇಕು ಅಂತ ಯಾರು ಬಯಸ್ಲಿಲ್ಲ. ಏನೇನಾಯ್ತು ಘಟನೆ ಆ ತರ ಯಾವ್ದಾದ್ರು ಅದನ್ನ ಹೇಳಿದ್ರೆ ಒಬ್ರಿಗೆ ಬೇಜಾರ. ಇಂಥ ವಿಚಾರದಲ್ಲಿ ಹೇಳ್ಬಾರ್ದು, ಅವರೇ ತಿಳ್ಕೊಬೇಕು. ಅದನ್ನೇ ಹೇಳಿದ್ ನಾನು. ಸೊ ಏನ್ ಹೇಳಕ್ ಇಷ್ಟಪಡ್ತಾರ ಅವ್ರಿಗೆ? ಚೆನ್ನಾಗಿರ್ಲಿ ಕೊನೆ ತನಕ ಇದನ್ನ ಹೇಳಿದ್ ನಾನು. ರಿಟೈರ್ಡ್ ಆದ್ಮೇಲೂ 3 ವರ್ಷ ಆದ್ಮೇಲೂ ನಾನು ಇವತ್ತು ವೃತ್ತಿ ಮಾಡ್ತಾ ಇದ್ದೀನಿ ಅಂದ್ರೆ ಕಾರಣ ಲೈಫ್ ಸರ್ವೈವ್ ಆಗ್ಲಿ. ಟೋಟಲ್ ಅಬೌಟ್ 9th ಇದ್ದಾಗ, ನಾನು 9ನೇ ಕ್ಲಾಸ್ ಇದ್ದಾಗ ಈ ಮನೆ ಜವಾಬ್ದಾರಿ ತಗೊಂಡಿದ್ದು. ಸಣ್ಣ ವಯಸ್ಸಲ್ಲಿ ಹೌದು, ನಮ್ಮಮ್ಮನ ಕಷ್ಟ ಅನಿಸ್ತಿಲ್ಲ? ಹೌದು, ಕಷ್ಟ ಅನಿಸ್ತು. ನಮ್ಮಮ್ಮನ ಜೊತೆ ಕೈ ಜೋಡಿಸಿರೋದು ನಾನು. ಅಮ್ಮನೇ ಮನೆ ಆಧಾರ. 2 ತಂಗಿಯರ ಮದುವೆ ಮಾಡಿ, ನನ್ ಮದುವೆ ಮಾಡ್ಕೊಂಡು, ತಮ್ಮರಿಬ್ಬರು ಮದುವೆ ಮಾಡಿ, ಮಗಳ ಮದುವೆ ಮಾಡಿ, ಈ ಮಗನ ಮದುವೆ ಮಾಡಿದೀನಿ. ಇಲ್ಲಿ ತನಕ ಸಿಂಗಲ್ ಮ್ಯಾನ್ ಆರ್ಮಿ. KPR ಒಬ್ರೆ ಒನ್ ಮ್ಯಾನ್ ಆರ್ಮಿ. ಹೌದು, ಒನ್ ಮ್ಯಾನ್ ಆರ್ಮಿ. ಸೊ ಖುಷಿ ಇದೆ ನಿಮ್ಗೆ? ಖುಷಿ ಇದೆ, ಖುಷಿ ಪಡ್ತೀನಿ. ಕಷ್ಟ ಇದ್ರು ಖುಷಿ ಪಡ್ತೀನಿ, ದುಃಖ ಇದ್ರು ಖುಷಿ ಪಡ್ತೀನಿ. ಯಾಕಂದ್ರೆ ಮಾತಾಡ್ತಾ ಎಮೋಷನ್ ಆಗ್ತೀನಿ ಅಷ್ಟೇ. ಆ ದಿನಗಳು ನೆನಪು ಬಂದ್ಬಿಡ್ತಾವೆ ಅಲ್ವಾ? ಕಷ್ಟಪಟ್ಟಿರೋ ದಿನಗಳು ನೆನಪು ಬಂದ್ಬಿಡ್ತಾವೆ. ಅದಕ್ಕಾಗಿ ನಾ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಜೀವನದಲ್ಲಿ ಒಳ್ಳೇದ್ ಮಾಡು, ಕೆಟ್ಟದಂತೂ ಮಾಡಕ್ ಹೋಗ್ಬೇಡ. ಎಲ್ಲಿ ತನಕ ಆಕತ್ತ ಅಲ್ಲಿ ತನಕ ಒಳ್ಳೇದ್ ಮಾಡು, ಕೆಟ್ಟದ್ ಮಾತ್ರ ಬಯಸ್ಬೇಡ. ಯಾರಿಗಾದ್ರೂ ಅಷ್ಟೇ, ಸ್ನೇಹಿತರಿಗಾದ್ರೂ ಅಷ್ಟೇ, ಸಂಬಂಧಿಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ಒಂದ್ ರೂಪದಲ್ಲಿ ಮನುಷ್ಯನಿಗೆ ಚೆನ್ನಾಗಿದ್ದೀನಿ ಅಂದ್ರೆ ಯಾರು ಒಬ್ರು ಬಂದೇ ಬರ್ತಾರೆ. ನಾವ್ ಇನ್ನೊಬ್ರಿಗೆ ಮಾಡಿದ್ರೆ ನಮಗೆ ಎಲ್ಲಿಂದನಾದ್ರೂ ಬರುತ್ತೆ. ಒಳ್ಳೇದು. ಅದನ್ನು ನಂಬ್ತೀರಾ ನೀವು? ನಂಬ್ತೀನಿ ನಾನು, ಶೋರ್. ಕರ್ತವ್ಯ ಮಾಡ್ಬೇಕು. ಆಮೇಲೆ ನಾವು ಪ್ರತಿಫಲ ಬೇಡೋದು ಆಮೇಲೆ. ಅವ್ನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಓಕೆ. ಸೊ ನಾವೇನು ಆಸೆ ಇಲ್ದಂಗೆ ಕಾಯ್ಬಾರ್ದು. ನಮ್ ಕೆಲಸ ನಾವು ಮಾಡ್ತೀವಿ. ನಮ್ ಕರ್ತವ್ಯ ಅದು, ನಾವು ಮಾಡ್ಲೇಬೇಕು. ಮಾಡದಿದ್ರೆ ಆಗಲ್ಲ. ಸೊ ಇಲ್ಲೇನ್ ಮಾಡ್ತಾ ಇದೀರಾ ಅಂತನಾ, ಆಕ್ಚುಲಿ ನಮ್ KPR ಸರ್ನ ನೆನ್ಪು ಮಾಡ್ಕೊಂಡ್ರೆ ಅವರ ಡ್ರೆಸ್ಸಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂತ ಇದ್ರು. ಅವರು ರಿಟೈರ್ ಆದ್ಮೇಲೆ ಆ ಡ್ರೆಸ್ ನ ಮತ್ತೆ ಇವಾಗ ಅವ್ರ ಕಬೋರ್ಡಿಂದ ತೆಗ್ಸಿ ಇದೊಂದು ನೋಡ್ತಾ ಇದ್ದೀರಾ, ಇದೊಂದು ಶರ್ಟು, ಈ ಪ್ಯಾಂಟ್ ಹಾಕೊಂಡ್ ಬರೋರು ಪಾಠ ಮಾಡಕ್ಕೆ ನಮ್ಮ ಹೈಸ್ಕೂಲಿಗೆ ಇದೊಂದು ಪ್ಯಾಂಟು. ಸೊ ಇದನ್ನ ಐರನ್ ಮಾಡ್ತಾ ಇದೀನಿ ಇವಾಗ. ಈಗ ಐರನ್ ಮಾಡಿ ಅವ್ರಿಗೆ ಹಾಕ್ಸಿ ಸ್ಕೂಲ್ ಹತ್ರ ಕಂಟಿನ್ಯೂ ಮಾಡ್ತೀವಿ. ಕೂಡೋದನ್ನ ಹೆಂಗ್ ಮಾಡ್ಬೇಕು? ಸಂಖ್ಯೆಗಳ ಸಂಕಲನ ಅಥವಾ ಕೂಡುವುದು. ಈಗ ಕೂಡೋ ಚಿಹ್ನೆ ಯಾವ್ದು ಬರ್ತತಿ? ಪ್ಲಸ್. 1ಕ್ಕೆ 1 ಕೂಡಿದ್ರೆ ಎಷ್ಟಪ್ಪ? 2. ಗುಣಕಾರ ಮಗ್ಗಿಯನ್ನ ಯಾರು ಹೇಳ್ತೀರಿ? 2ರ ಮಗ್ಗಿ ಹೇಳ್ತೀರಾ? ಗುಣಕಾರ ಚಿಹ್ನೆ ಯಾವ್ದಪ್ಪ? ಇಂಟು. ವೆರಿ ಗುಡ್. 2ನ್ನು 3 ಸಾರಿ ಕೂಡಿದ್ರೆ 6. 3 ಸಾರಿ ಕೂಡಿದ್ರೆ 6. ಮನೆಯಲ್ಲಿ ಚೆನ್ನಾಗಿ ಓದ್ಬೇಕು. ಏನಾಗ್ಬೇಕು ಅಂತ ಇಷ್ಟ ಐತೆ ನಿಮಗೆ? ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ಇದೆ ನೋಡ್ರಿ. ನಿನಗೆ ಏನಾಗ್ಬೇಕು ಅಂತ ಇಷ್ಟ ಇದೆಯಮ್ಮ? ಟೀಚರ್ ಆಗ್ಬೇಕು ಅಂತ ಇಷ್ಟ ಇದೆ ನೋಡ್ರಿ. ತಂದೆ ತಾಯಿ ಸಾಕ್ಬೋದು. ನಮ್ಮ ಊರಿಗೆ ಒಳ್ಳೆ ಹೆಸರು ಬರ್ತತಿ, ಶಾಲೆಗೆ ಒಳ್ಳೆ ಹೆಸರು ಬರ್ತತಿ, ನಿಮಗೆ ಕಲ್ಸಿರ್ತಕ್ಕಂಥ ಶಿಕ್ಷಕರಿಗೆ ಒಳ್ಳೆ ಹೆಸರು ಬರ್ತತಿ. ನೀವೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು.